ಅವ್ವ ರಶ್ಮಿ, ನಿನ್ಗೊಂದು ಕೇಳಲ್ಲ ತಾಯಿ? ಕೇಳಿ ಮಾವ. ನನ್ನ ಮನೇಲಿ ನಿನ್ಗೇನಾದ್ರು ತೊಂದರೆ ಆಗ್ತಾ ಇದೆಯಾ ರಶ್ಮಿ? ನಿನಗೆ ನಿಮ್ಮ ಮಾವ ಇದ್ರೆ ಅಷ್ಟೇ ಅಣ್ಣ, ಇಲ್ಲ ಅಂದ್ರೆ ನಿನಗೆ ಆ ತುತ್ತು ಸಿಗಲ್ಲ. ಅಥವಾ ನಿನ್ಗೇನಾದ್ರೂ ಹಿಂಸೆ ಆಗುವಂಥದ್ದು ನಡೀತಾ ಇದೆಯಾ? ಯಾರಾದರೂ ಹೆದರ್ಸ್ತಾ ಇದ್ದಾರಾ? ಅಥವಾ ಬೇಜಾರು ಮಾಡ್ತಾ ಇದ್ದಾರಾ? ಏನೇ ಇದ್ರೂ ನಂತವ ಹೇಳ್ಕೊ ತಾಯಿ, ಹೆದರ್ಕೋಬೇಡ. ಇಲ್ಲಿ ಯಾರೂ ಇಲ್ಲ ತಾಯಿ, ಹೇಳುವ. ಮಾವ, ನೀವು ಯಾಕೆ ಹಿಂಗೆಲ್ಲ ಕೇಳ್ತಾ ಇದ್ದೀರಾ? ಈ ಕಾಲದಲ್ಲಿ ಚೆನ್ನಾಗಿದೆಯಾ ಅಂತ ಕೇಳೋರು ಸಿಗಲ್ಲ ತಾಯಿ. ಅಂಥದ್ರಲ್ಲಿ ಚೆನ್ನಾಗಿರೋಕ್ಕೆ ಕಷ್ಟ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ ತಾಯಿ, ಹೇಳುವ. ನೀವು ಅವತ್ತು ಅದೇ ಕೇಳಿದ್ರಿ, ಇವತ್ತು ಹಾಗೆ ಕೇಳ್ತಾ ಇದ್ದೀರಾ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಾವ, ನನಗೆ ಕಷ್ಟ ಅಂತ ಅನ್ನಿಸ್ತಾನೇ ಇಲ್ಲ. ಹಂಗೆ ಅನ್ಸೋ ಥರ ಯಾರೂ ನನ್ನ ಜೊತೆ ವರ್ತಿಸ್ತಾನೂ ಇಲ್ಲ. ಎಲ್ಲರೂ ನನ್ನ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ ಮಾವ. ತೊಂದರೆ ಇಲ್ವಾ? ಒಂದಾದರೂ ಇರಬೇಕಲ್ಲವ ತಾಯಿ? ನಿಮ್ಮ ಹತ್ರ ಮಾತಾಡಲೇಬೇಕು ಅಂತ ಅನ್ಕೊಂಡಿರೋ ಒಂದು ಕಂಪ್ಲೇಂಟ್ ಇದೆ. ಇವಾಗ ಒಂದು ತಮಾಷೆ ಮಾಡ್ತೀನಿ, ನೋಡ್ತೀಯಾ? ರಾಣಿ ಅಕ್ಕ, ಮದ್ವೆಗೆ ಚಿರೋಟಿ ಚೆನ್ನಾಗಿರುತ್ತಾ ಲಾಡು ಚೆನ್ನಾಗಿರುತ್ತಾ? ಚಿರೋಟಿ ಜಾಸ್ತಿ ಜನ ಇಷ್ಟಪಡಕ್ಕಿಲ್ಲ, ಲಾಡು ಆದ್ರೆ ಒಳ್ಳೇದು, ಉಳಿದ್ರೆ ಜಾಸ್ತಿ ದಿನ ಇಟ್ಕೋಬಹುದು. ರಾಣಿ, ಯಾರ ಮದ್ವೆ ಬಗ್ಗೆ ಮಾತಾಡ್ತಿದ್ಯಮ್ಮ? ಅಯ್ಯೋ ಅಕ್ಕ, ಇವಳೇನೋ ಕೇಳ್ತಾಳೆ ಅಂತ ನೀನೇನೋ ಹೇಳ್ತೀಯಲ್ಲ. ನಿಮ್ ತವ ಇದ್ರೆ ನಮ್ ಕಾಲು ಎಳಿತೀರ, ನಾನು ಒಯ್ತೀನಪ್ಪ. ಹಲೋ, ಎಲ್ಲೂ ಹೋಗಂಗಿಲ್ಲ. ಯಾವ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಚೋಟು, ಹೋಗು ಓದ್ಕೋ. ಅವಳು ಓದ್ಕೊಂತಾನೆ ಇದ್ದಾಳೆ. ನೀನ್ ಯಾರನ್ನ ನೆನ್ಸ್ಕೊಂಡು ನಾಚ್ಕೊಂತಿದ್ದೀಯ ಅನ್ನೋದನ್ನ ಹೇಳು. ಏನಿಲ್ಲ ಬಿಡಕ್ಕ. ಯಾರ ಹುಡುಗ ಚೆನ್ನಾಗಿದಾನಾ? ಒಳ್ಳೆ ರಾಜ್ಕುಮಾರ ಹಂಗವ್ರೆ. ವಿದ್ಯೆಗೆ ತಕ್ಕ ವಿನಯ, ಆಡ್ ದೊಡ್ಡ ಮನ್ಸಾಗಿದ್ರು ಅವ್ರ ಪರ್ಸ್ನಾಗೆ ತಾಯಿ ಫೋಟೋ ಮಾಡ್ಕೊಂಡವ್ರೆ. ಅದು ನೋಡಿ ನಂಗೆ ಬಹು ಖುಷಿ ಆಯ್ತು. ಲೇ ಅಕ್ಕ, ಪಿಕ್ ಪಾಕೆಟ್ ಮಾಡ್ದೇನೆ? ಇಲ್ಲ ಕಣೆ, ಅದು ಅವ್ರ ಪರ್ಸ್ ಬಿದ್ದೋಗಿತ್ತಲ್ಲ, ವಾಪಸ್ ಕೊಡಕ್ ಹೋಗ್ಬೇಕಾರೆ ನನ್ನ ಕೈನಾಗೆ ಇತ್ತಲ್ಲ, ಆಗ ನೋಡ್ದೆ ಆಟೆಯ. ರಾಣಿ, ಹಾಗೆಲ್ಲ ಇನ್ನೊಬ್ರು ಪರ್ಸ್ ನೋಡ್ತಾರಾ? ತೆಪ್ಪೆ ಆದ್ರೂ ಯಾಕೋ ನೋಡ್ಬೇಕನ್ನಿಸ್ತು, ನೋಡ್ಬಿಟ್ಟೆ. ಆಗ್ಲೆಯ ಅವ್ರ ಪರ್ಸ್ನಾಗೆ ಅವ್ರ ತಾಯಿ ಫೋಟೋ ಮಾಡ್ಕೊಂಡಿದ್ದು ನೋಡ್ದೆ. ಅದ್ರ ಅರ್ಥ ಏನು ಹೇಳಿ? ಹೆಣ್ಣು ಅಂದ್ರೆ ಆಟೊಂದು ಗೌರವ ಅಂತ. ಆಮ್ಯಾಕೆ ಪಟಾಪಟ ಅಂತ ಇಂಗ್ಲೀಷ್ನಾಗ ಮಾತಾಡ್ತಿದ್ರು, ನಂಗೆ ಏನೂ ಅರ್ಥನೇ ಆಗ್ಲಿಲ್ಲ. ರಾಣಿ, ತಾಯಿ ಗೌರವ ಕೊಡೋ ವ್ಯಕ್ತಿ ಹೆಂಡತಿಗೂ ಗೌರವ ಕೊಡ್ತಾನೆ, ಅಂದ್ರೆ ಚೆನ್ನಾಗಿ ನೋಡ್ಕೊಂತಾನೆ ಅಂತ. ಆದ್ರೆ ಅಣ್ಣ ಅಮ್ಮ ಅಂತ ಹೇಳಿದ್ರೆ ಅಷ್ಟು ಕೋಪ ಮಾಡ್ಕೋತಾನೆ, ಅದ್ಕೇನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾನೆ. ಅದು ಹಾಗಲ್ಲ ಕಣೆ ರಮ್ಯಾ, ಕೆಲವೊಬ್ರು ಜೀವನದಲ್ಲಿ ನಡೆದಿರೋ ಘಟನೆ ಅದನ್ನ ಹಾಗೆ ಮಾಡಿಸ್ಬಿಡುತ್ತೆ. ಆದ್ರೆ ಇದು ಅಣ್ಣಂಗೆ ಅನ್ವಯ ಆಗಲ್ಲ. ಯಾಕೆ ಹೇಳು? ಅಣ್ಣ ಬೇರೆ ಥರನೇ. ಅಣ್ಣ ಇಡೀ ಪ್ರಪಂಚದಲ್ಲಿ ದ್ವೇಷ ಮಾಡೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮಮ್ಮ. ಆದ್ರೆ ಇದು ದ್ವೇಷದ ವಿಷಯ ಅಲ್ಲ, ಈ ವಿಷಯ ಪ್ರೀತಿದು. ಹೋಗ್ರೆ, ನೀವು ಬರೀ ನಮ್ ಕಾಲು ಎಳಿತೀರ. ರಾಣಿ, ಏನವ ಅದು? ನೀವು ನನ್ನನ್ನು ಮಾತ್ರ ಜಾಸ್ತಿ ಪ್ರೀತಿಸ್ತೀರ, ಮನೆಯವ್ರನ್ನೆಲ್ಲ ಅಷ್ಟು ಪ್ರೀತಿಸೋದೇ ಇಲ್ಲ. ಅದೆಲ್ಲ ನೋಡಿ ಅವ್ರಿಗೆ ನಿಜವಾಗ್ಲೂ ಬೇಜಾರಾಗಲ್ವಾ? ಅದೇ ನಿಮ್ಮ ಮೇಲಿನ ಕಂಪ್ಲೇಂಟು. ತಾಯಿ, ಅವತ್ತೇ ಹೇಳಿದೆ ನಿನಗೆ, ತುಂಬ ಒಳ್ಳೆಯವರಾಗೋದು ತುಂಬ ಕೆಟ್ಟದ್ದು ಅಂತ. ನೀನು ಅದನ್ನೇ ಮಾಡ್ತಾ ಇದೀಯ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿತು ಅಂದರೆ ಎಲ್ಲರೂ ಅದನ್ನು ಪ್ರೀತಿ ಮಾಡಬೇಕು. ನೀನು ನನ್ನ ಮನೆಗೆ ಮಗ ಇದ್ದಂಗೆ ಕಣವ, ಅದಕ್ಕೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ಹಾಗಂತ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ,
ಆದರೆ ಎಲ್ರಿಗಿಂತ ಜಾಸ್ತಿ ನಿನ್ನ ಮೇಲಿರುತ್ತೆ ಕಣವ್ವ. ಮಾವ, ನಾನು ನಿಮಗೆ ಸಣ್ಣ ಮಗನ. ಹೇಳ್ತಾ ಇದೆಯಲ್ಲವ ತಾಯಿ, ನೀನು ನನ್ನ ಮಗುನೇ. ಹೇಳವ, ಆ ಮಾಡು. ಅನ್ನ ಬಡಿಸವ್ವ. ಹೇಳವ, ಆ ಮಾಡು. ಅಯ್ಯೋ ಮಾವ, ಬರೀ ಎಲ್ಲ ನನಗೆ ತಿನ್ನಿಸ್ತಾ ಇದ್ದೀರಾ, ನೀವೇನು ತಿನ್ನಲೇ ಇಲ್ಲ. ನೀವು ತಿನ್ನಿ ಮಾವ. ತಿನ್ನಲ್ಲವ ತಾಯಿ, ನೀನು ಹೊಟ್ಟೆ ತುಂಬ ತಿಂದರೆ ನನ್ನ ಹಸು ನೀಗ್ತದೆ. ಈಗ ಇದನ್ನೆಲ್ಲ ತುಂಬಿಸ್ಕೊ. ಹೋಗ್ತಾ ದಾರಿಲಿ ಬಜ್ಜಿ ಬೋಂಡ ಅಂಗಡಿ ಇದೆ, ಹೆಂಗಿದೆ ಅಂತ ಟೇಸ್ಟ್ ನೋಡ್ಕೊಂಡು ತಿನ್ಕೊಂಡು ಹೋಗೋಣ. ಬಜ್ಜಿ ಬೋಂಡನ? ಹ್ಞೂ, ನಂಗೆ ಬೋಂಡ ಬಜ್ಜಿ ತುಂಬಾ ಇಷ್ಟ ಮಾವ. ಹಂಗೆ ದಾರಿಲಿ ತಿನ್ಕೊಂಡು ಮನೆಯವ್ರಿಗೂ ಕಟ್ಟಿಸ್ಕೊಂಡು ಹೋಗೋಣ, ಆಯ್ತಾ? ನನ್ನ ಉಸಿರು ಇರೋ ಗಂಟ ನಿನ್ನ ಹಸು ಅನ್ನೋದೇ ಮರ್ತು ಹೋಗ್ಬೇಕು. ಹಂಗೆ ನೋಡ್ಕೋತೀನಿ ಕಂದ. ಇಂದ್ರೆ ಹೆಣ್ಮಕ್ಳನ್ನ ಖುಷಿ ಪಡಿಸೋದು ಕಷ್ಟ ಅಂತಾರೆ. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಮ್ಮಪ್ಪನ ನೀನು ಖುಷಿ ಆಗ್ಲಿಲ್ಲ ಅಂದ್ರು ನಿಮ್ಮಪ್ಪನೇ ಖುಷಿ ಆಯ್ತೀಯಾ? ಬಾಯ್ಲೆ. ಕುಂಬಳನ ಕೊಯ್ದು ಸಾಕು, ನುಗ್ಗೆನ ಮುರಿದು ಸಾಕು, ಮಕ್ಕಳನ್ನ ಹೊಡೆದು ಸಾಕು ಅಂತಾರೆ. ಆದರೆ ಹೆಂಡ್ತಿದಿರ್ನ ಹೇಗೆ ಸಾಕ್ಬೇಕು ಅಂತ ಹೇಳೇ ಇಲ್ವಲ್ಲ ಯಾರು, ಅಲ್ವಾ? ಗೌಡ್ರೆ, ನಾವ್ ಹೇಳಿದ್ರೆ ಕೇಳೋ ಮಕ್ಳು ಅಲ್ವಲ್ಲ ಗೌಡ್ರೆ, ಅದಕ್ಕೆ ನೀವು ಹೇಳಿಲ್ಲ ಅನಿಸ್ತದೆ. ಗೌಡ್ರೆ, ನಂತ ಹೇಳಿದ್ರಲ್ಲ ಅದನ್ನ ಇನ್ನೊಂದು ಕಿತ್ ಹೇಳ್ಬಿಡಿ. ನನ್ನ ಹೆಂಡ್ರು ಬಂದವಳೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ನಮ್ಮ ಶಿವು ಬಂದಿದ್ದ ನಮ್ಮ ಮನೆಗೆ. ಮಾಸ್ತಿ ಕೊಪ್ಪಳು ಆಗು ಹೋಗು ಮತ್ತೆ ಹುಡುಗ ಹೇಗೆ ಅಂತೆಲ್ಲ ಕೇಳ್ದ. ನಮ್ಮ ಈರ್ ಬದ್ರೇನವ್ರು ಗೊತ್ತಲ್ಲ, ಕೇಳದೆ ಹೋದ್ರೇನೆ ಪ್ರಬಂಧ ಬರೆಯೋರು. ಇನ್ ಸಂಬಂಧ ಅಂತ ಬಂದಾಗ ಬಿಡ್ತಾರಾ? ಯಾರು ಯಾರಿಗೆ ಏನ್ ಹೇಳಿದ್ರು ಅಂತ ಸಂದರ್ಭ ಸಹಿತ ವಿವರಿಸಿ ಹೊಂದಿಸ್ಬಾರ್ದು, ಬಿಟ್ಟ ಸ್ಥಳನೂ ತುಂಬಿಡ್ತಾರೆ. ಹೌದಾ ಗೌಡ್ರೆ, ನಿಜನಾ? ಅಮ್ಮ, ನಾನು ಹೆಣಿಯೋದನ್ನ ಜಾಲ ಅಂತಾರೆ. ನೀರಲ್ಲಿ ಹಾಕಿದ್ರೆ ಮೀನು ಸಿಗುತ್ತೆ, ಆಕಾಶದಲ್ಲಿ ಹಾಕಿದ್ರೆ ಪಕ್ಷಿ ಸಿಗುತ್ತೆ, ಎರಡರ ಮಧ್ಯೆ ಹಾಕಿದ್ರೆ ನನಗೆ ಬೇಕಾದ ಬೇಟೆ ಸಿಗುತ್ತೆ. ಅದು ಮಾರಿಗುಡಿ ದೇವರು ವೀರಭದ್ರ ಅಂದ್ರೆ. ಏನ್ ಹೇಳಿದ್ರಿ ಗೌಡ್ರೆ? ಇಂಥ ಸಂದರ್ಭದಲ್ಲಿ ನನಗೇನು ತೋಚುತ್ತೋ ಅದನ್ನು ಹೇಳಿದ್ದೀನಿ. ಆದರೂ ಅವನು ಏನನ್ನ ಕೇಳೋದಕ್ಕೆ ಬಯಸ್ತಾನೋ ಅದನ್ನೇ ಹೇಳಬೇಕು, ಅಲ್ವಾ? ನೀವು ಬಿಡಿ ಇರ್ಬದ್ರೇನವ್ರೆ, ಈ ಕವಿರತ್ನ ಕಾಳಿದಾಸ ಪಿಕ್ಚರ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಹಾಡು ಬರ್ತಲ್ಲ, ಹಂಗೆ ಹೋಗತ್ತೆ ಅಂತ ಆಡಿ ಸತ್ತವ್ರ ಬದುಕಿಸ್ಬಿಡ್ತೀರಾ, ದಿವಂಗತೆ ಅಂತ ಆಡಿ ಬದುಕ್ದವ್ರನ್ನ ಸಾಯಿಸ್ಬಿಡ್ತೀರಾ. ನನ್ನ ಮಾತು ಕೇಳಿ ಫುಲ್ ಖುಷಿಯಾಗ್ಬಿಟ್ಟ ಬಡ್ಡಿ ಮಗ ಶಿವು. ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ಇನ್ನು ಸ್ವಲ್ಪ ದಿವಸದಲ್ಲೇ ಆ ಪೆದ್ದನ ಜೊತೆ ರಾಣಿ ಮದುವೆ ಗ್ಯಾರಂಟಿ. ಒಂದ್ಸಲ ಮದ್ವೆ ಅಂತ ಆಗ್ಲಿ ಗೌಡ್ರೆ, ಹೆದರ್ಸಿ ಬೆದರ್ಸಿ ಆಸ್ತಿನ ನಮ್ಮ ಹೆಸರಿಗೆ ಬರ್ಸ್ಕೊಳ್ತೀವಿ. ಆಸ್ತಿನ ನಮ್ಮ ಹೆಸ್ರಿಗೆ ಬರ್ಸ್ಕೊಳ್ಳೋದು ದೊಡ್ಡದಲ್ಲ ಗೌಡ್ರೆ. ಬರ್ಸ್ಕೊಂಡ್ ಮ್ಯಾಕೆ 3 ಕೊಲೆ ಮಾಡ್ಬೇಕಲ್ಲ, ಹೊಸಿ ಕಷ್ಟ ಆಯ್ತದೆ, ಕೈಯೆಲ್ಲ ರಕ್ತ ಆಗೋಯ್ತದೆ. ನೀವ್ ಕೊಲೆ ಮಾಡಿ ಬನ್ನಿ, ಹಾಲಲ್ಲೇ ಸ್ನಾನ ನಿಮ್ಗೆ. ಅಲ್ಲಮ್ಮ, ಪಾದಕ್ಕೆ ಬಿದ್ದರು ನಾಗಪ್ಪ ಕಚ್ಚದೆ ಇರ್ತಾನ. ಕರೆಕ್ಟಾಗಿ ಹೇಳಿದ್ರಿ ಗೌಡ್ರೆ. ಮದುವೆ ಆದ ಮ್ಯಾಕೆ ಅವ್ರನ್ನ ಹನಿಮೂನಿಗೆ ಕಳ್ಸೋದಷ್ಟೇ ನಮ್ಮ ಕೆಲಸ. ಆಮ್ಯಾಕೆ ಪೇಪರ್ನಾಗ ಬರೋ ಸುದ್ದಿನೇ ಬೇರೆ. ಹನಿಮೂನ್ಗೆ ಹೊರಟಿದ್ದ ಮಾಸ್ತಿ ಕೊಪ್ಪಲಿನ ನವವಿವಾಹಿತ ದಂಪತಿಗಳು ಅಪಘಾತದಲ್ಲಿ ಸಾವು. ಗೌಡ್ರೆ, ಏನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಾನು ಹೇಳೋದೇ ನಡೆಯೋದು. ನೀವು ನಿಮ್ಮ ಮನುನ ದೇವರು ಅಂತ ಅವನಿಗೆ ತೋರಿಸಿದ್ದಿದ್ರು ನೀವು ಮನಸ್ಸಲ್ಲಿ ಅಂಜಿಕೆ ಇದ್ದೇ ಇರ್ತಿತ್ತು. ಯಾಕಂದರೆ ಅವನ ತಂಗಿ ಮದುವೆ ಮಾಡೋದಲ್ವ, ಒಳ್ಳೆ ಸಂಬಂಧ ಬೇಕು ಅಂತ ಬಯಸ್ತಾನೆ. ಆದರೆ ಈಗ ನಾನು ಮನು ಬಗ್ಗೆ ಒಳ್ಳೆ ಮಾತಾಡಿರೋದ್ರಿಂದ ಖಂಡಿತವಾಗ್ಲೂ ಅವನು ಬ್ರೋಕರ್ನ ನಿಮ್ಮ ಮನೆಗೆ ಕರೆಸಿ ಸಂಬಂಧ ಕುದುರಿಸ್ತಾನೆ. ನೋಡ್ತಾ ಇರಿ. ನನಗೆ ಗೊತ್ತಿತ್ತು ಶಿವು,
ನೀನು ನನ್ನನ್ನು ಕರೀತಿ ಅಂತ. ಯಾಕೆ ಹೇಳು? ನಾನು ತೋರಿಸಿರೋ ಗಂಡು ಬರಿ ಗಂಡಲ್ಲ, ಚಿಂದಂತ ಗಂಡು, ಹುಡುಕಿರು ಸಿಗಲ್ಲ ಅಂತೀನಿ. ಅದಕ್ಕೆ ಅಲ್ವ ನಿಂಗಣ್ಣ ನನ್ನ ಕರೆದಿದ್ದು. ಹಾಂ, ಈಗ ಹೇಳಪ್ಪ, ಗಂಡು ರತ್ನಗೋ ರಾಣಿಗೋ ಇಲ್ಲ ಇಬ್ರಿಗೂ? ನೀವು ತೋರಿಸಿದ್ರಲ್ಲಿ ಸದ್ಯಕ್ಕೆ ರತ್ನಂಗೆ ಯಾವುದೂ ಇಷ್ಟ ಆಗಿಲ್ಲ. ಆ ಮಾಸ್ತಿ ಕುಪ್ಪಲು ಗಂಡು ರತ್ನಂಗೆ ಸಣ್ಣವ್ರಾಗ್ತಾರೆ. ಅದಕ್ಕೆ ನಮ್ಮ ರಾಣಿಗೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆ ನಿರ್ಧಾರ. ನಮ್ಮ ರಾಣಿಗೆ 7 ಮಾಡಿಸಿದ ಗಂಡು, ನಮ್ಮ ರತ್ನಗೂ ಒಳ್ಳೆ ಗಂಡು ನೋಡೋಣ. ಇವನು ಇಲ್ಲ ಆದರೆ ಇನ್ನೊಬ್ಬ ಒಳ್ಳೆ ಗಂಡೆ ಹುಡುಕೊಡ್ತೀನಿ. ನೀನೇನು ಅಂದ್ಕೋಬೇಡ ಕಣವ. ಅಯ್ಯೋ, ಇದ್ರಲ್ಲಿ ಅನ್ಕೊಳೋದು ಏನಿದೆ ನಿಂಗಣ್ಣ? ಯಾರಿಗೆ ಕಂಕಣ ಬಲ ಕೂಡ್ ಬರುತ್ತೋ ಅವ್ರದ್ದೇ ಮದುವೆ ಆಗೋದು. ಅವತ್ತು ನನ್ನನ್ನು ನೋಡಕ್ ಬಂದಿರೋ ಹುಡುಗ ನಮ್ಮ ರಶ್ಮಿನ್ ನೋಡಿ ಒಪ್ಕೊಂಡ. ಅವರಿಬ್ರಿಗೂ ಮದುವೆ ಸೆಟ್ ಆಯ್ತು. ಆಮೇಲೆ ತಾಳಿ ಕಟ್ಟೋ ಟೈಮಲ್ಲಿ ಅವನು ಹೋದ, ನಮ್ಮ ಸೀನಾ ಬಂದ. ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅವರೇ ಸಿಗಬೇಕು. ಯಾರ್ಯಾರಿಗೆ ಕಂಕಣ ಬಲ ಕೂಡ ಬಂದಿದ್ಯೋ ಅವ್ರದ್ದೇ ಮದುವೆ ಆಗಬೇಕು. ಅಷ್ಟಕ್ಕೂ ನಮ್ಮ ರಾಣಿ ಮದುವೆ ಅಂದರೆ ನನಗೆ ಬೇಜಾರ, ಬದಲಿಗೆ ನನಗೆ ಖುಷಿ ಆಗುತ್ತೆ. ನಮ್ಮ ರಾಣಿ ಒಳ್ಳೆ ಮನೆ ಸೇರಬೇಕು ಅನ್ನೋದೇ ನನ್ನ ಆಸೆನೂ ಅಲ್ವ ನಿಂಗಣ್ಣ? ರತ್ನವ್ವ, ನೀನು ಈಗ ಹೇಳಿದೆಯಲ್ಲ, ನಂಗೆ ಹಾಟ್ ಸಾಕು. ಬಾರು ಫೋಟೋನು ಜಾತಕನ ತಗೊಬ. ಅವ್ರ ಜಾತಕ ನಿಮ್ಮ ಹತ್ರ ಇದೆ, ನಿಮ್ಮ ಜಾತಕ ಅವ್ರ ಹತ್ರ ಕೂಗುತ್ತೆ. ಇಬ್ರು ಒಳ್ಳೆ ಪುರೋಹಿತ ನೋಡಿ ಹೊಂದಾಣಿಕೆ ಆದ್ರೆ ವಾಲ್ಗ ಊಸಿ ಬಿಡೋಣ. ಸರಿ ಕಣ, ಒಳ್ಳೇದೇ ಆಯ್ತವ. ಹುಡುಗ ಹುಡುಗಿ ನೋಡಿ ಒಪ್ಕೊಂಡು ಜಾತಕ ಹೊಂದಾಣಿಕೆ ಆದ್ರೆ ಹೆಣ್ಣು ನೋಡಕ್ಕೆ ನಿಮ್ಮನೆಗೆ ಕಳಿಸ್ಬಿಡ್ತೀನಿ. ಆಟೊಂದು ದೊಡ್ಡ ಜನ ಮನೆಗೆ ಬರ್ತಾರೆ ಅಂತ ಯೋಚನೆ ಮಾಡ್ದಾಗಲೇ ನಂಗೆ ಭಯ ಆಯ್ತೈತೆ. ಅವ್ರಿಗೆ ನಮ್ಮ ಮನೇಲಿ ಏನು ಹಿಡಿಸ್ತದೋ ಬಿಡ್ತದೋ ಅಂತ ಟೆನ್ಷನ್ ಆಯ್ತೈತೆ. ಅಣ್ಣ, ನಮ್ಮ ಮನೇಲಿ ಅವರಿಗೆ ಹಿಡಿಸ್ಬೇಕಾಗಿರೋದು ನಮ್ಮ ರಾಣಿ. ಇಷ್ಟ ಆದಮೇಲೆ ಅಲ್ವಾ ಅವ್ರು ನಮ್ಮ ಮನೆಗೆ ಬರೋದು, ಅಲ್ವಾ ರಾಣಿ? ಹೋಗದ್ಕೆ ನೀನು. ಮನೋಗೌಡರು ಅವ್ರ ತಾಯಿ ಸುಮತಿಯವರಿಗೆ ಆಸ್ತಿ ಅಂತಸ್ತು ಲೆಕ್ಕಕ್ಕಿಲ್ಲ ಕಣವ. ಅವ್ರಿಗೆ ಬೇಕಾಗಿರೋದು ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ. ಅದು ನಮ್ಮ ರಾಣಿಗೆ ತುಳುಕ್ತೈತೆ. ಆದಷ್ಟು ಬೇಗ ನಮ್ಮ ರತ್ತಿಗೂ ಒಳ್ಳೆ ಗಂಡು ನೋಡೋಣ. ನೋಡೋಣ, ಎಲ್ಲ ನನ್ನ ತಾಯಿ ಮಾಕಳಂಗ್ಬಿಟ್ಟಿದ್ದು. ನೋಡಮ್ಮ, ನಮ್ಮ ಪ್ರಯತ್ನ ನಾವು ಮಾಡೋಣ. ಇಷ್ಟೊತ್ಕಲೆ ರಶ್ಮಿ ಓದೋಳು ಸೀನಾನು ಪಿಂಕಿನೂ ಜೊತೆಯಾಗಿರೋ ಫೋಟೋ ನೋಡಿದ್ದೀನಿ ಅನ್ನೋದನ್ನ ಅವ್ರ ಮಾವಂಗೆ ಹೇಳಿರ್ತಾಳೆ. ನನ್ನ ಗಂಡಂಗೆ ಹೊಟ್ಟೆ ಒಳಗೆಲ್ಲ ಸಂಕಟ ಆಗಿ ಕೋಪ ಬಂದು, ಅಯ್ಯೋ ಮೈಗಳು ನನ್ನ ಮಗನೇ ಮಾಡ್ತೀನಿರು ಅಂತ ಮನೆಗೆ ಡಬಾ 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 ಅಂತ ಬಂದು, ಏಯ್ ಸೀನಾ ಆಚೆಗೆ ಬರ್ಲಾ ಬಿಸಿಯ ಊರಿಗೆಲ್ಲ ಗೊತ್ತಾಗಿ ಪಂಚಾಯ್ತಿ ಸೇರಿಸ್ತಾರೆ. ನಂಗೂ ನನ್ನ ಮಗಂಗೂ ಒಂದು 4 ಏಟು ಬೀಳ್ಬೋದು. ಆಮೇಲೆ ಪಿಂಕಿ ನಮ್ಮನೆಗೆ, ಆ ಡುಮ್ಮಿ ಶಿವು ಮನೆಗೆ. ಯಪ್ಪ ತ್ಯಾವ್ರೇ, ಇದೆಲ್ಲ ಯಾವಾಗಪ್ಪ ಆಗುತ್ತೆ? ಒಳ್ಳೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಕಾಯ್ತಾರಲ್ಲ, ಹಂಗಾಗ್ಬಿಟ್ಟೈತೆ. ಇದೇನಪ್ಪ, ನನ್ನ ಕಣ್ಣು ನಾನೇ ನಂಬಕ್ಕಾಯ್ತಾ ಇಲ್ಲ. ನನ್ನ ಗಂಡ ಕೋಪ ಮಾಡ್ಕೊಳ್ಳೋದು ಬಿಟ್ಟು ನಗ್ತಾ ನಗ್ತಾ ಬಿತ್ತವ್ರಲ್ಲ, ಏನಾಗೈತೆ? ರೀ, ಈಗ ಬಂದ್ರಾ? ಇಲ್ಲ ಕಣೆ, ಬಂದು ಭಾಳ ವರ್ಷ ಆಯಿತು. ಯಾವತ್ತು ಅಂತ ಬರ್ತ್ ಸರ್ಟಿಫಿಕೇಟ್ ನೋಡ್ಕೊಂಡು ಹೇಳ್ತೀನಿ, ಆಯಿತಾ? ತ್ವಾಟ್ಗೆ ಹೋಗಿದ್ರಲ್ಲ, ಅದಕ್ಕೆ ಯಾವಾಗ ಬಂದ್ರಿ ಅಂತ ಕೇಳಿದೆ ಅಷ್ಟೇ. ಅಯ್ಯೋ ಅತ್ತೆ, ಮಾವ ನನ್ನ ಜೊತೆ ತೋಟದಿಂದ ಸೀದಾ ಮನೆಗೆ ಬಂದ್ರಲ್ಲ. ಏ ಮರ್ತ್ಬಿಟ್ಟ? ಬರ್ತಾ ದಾರಿಯಲ್ಲಿ ಬಜ್ಜಿ ಬೋಂಡ ತಿನ್ಕೊಂಡು ಬಂದಿದ್ದು ಹೇಳಲ್ವಾ? ಅಯ್ಯೋ ಕರೆಕ್ಟ್ ಅಲ್ವಾ ಮಾವ? ಹೌದು ಅತ್ತೆ, ಬರ್ತಾ ದಾರಿಲಿ ಬೋಂಡ ಬಜ್ಜಿ ಎಲ್ಲ ತಿನ್ಕೊಂಡು ಸಖತ್ತಾಗಿ ಮಜಾ ಮಾಡ್ಕೊಂಡ್ ಬಂದ್ವಿ. ಅಲ್ಲ, ನನ್ನ ಗಂಡ ಸೀನಂಗೆ ಸರಿಯಾಗಿ ಬೋಂಡ ಕೊಡ್ತಾನೆ ಅಂತ ಅನ್ಕೊಂಡಿದ್ರೆ ಇವರಿಬ್ರೆ ತಿನ್ಕೊಂಬಂದವ್ರಲ್ಲ. ರೀ,
ರಶ್ಮಿ ಏನು ಹೇಳಿಲ್ವಾ? ಊಟದ ವಿಷಯ ಕೇಳ್ತಾವಳೆ ಅನ್ಸತ್ತೆ. ಲೇ ಲೀಲಾ, ನನ್ನ ಸೊಸೆ ದೇವತೆ ಕಣೆ. ಸ್ನಾನ ಮಾಡಿಕೊಂಡು ಶುದ್ಧ ಮನಸ್ಸಿಂದ ಅವಳಿಗೆ ಬಂದು ಕೈ ಮುಗಿದ್ರೂ ತಪ್ಪಿಲ್ಲ. ಹೇಳಲಿಲ್ವಾ ಅಂತ ಮತ್ತೆ ಕೇಳ್ತೀಯಲ್ಲ ನನ್ನೇ. ಹೋಗೆ ಕೆಲಸ ನೋಡೆ. ನಿಮ್ಮ ಮಾವಂತವ್ ಏನು ಮಾತಾಡ್ಲಿಲ್ವಾ ನೀನು? ಅಯ್ಯೋ ಅತ್ತೆ, ಮಾವನ ಹತ್ರನೇ ತಾನೇ ನಾನು ಜಾಸ್ತಿ ಮಾತಾಡೋದು. ಯಾಕೆ ಹೇಳಿ? ನಿಮ್ಮ ಹತ್ರ ಏನಾದ್ರು ಮಾತಾಡ್ಸೋಣ ಅಂತ ಬಂದ್ರೆ ಅಂತ ಮುಖ ಉದಿಸ್ಕೊಂಡಿರ್ತೀರಲ್ಲ ಯಾವಾಗ್ಲೂ, ಅದಕ್ಕೆ. ನಿಮ್ಮಂಥವರೆಲ್ಲ ನಮಗ್ ಸೆಟ್ ಆಗಲ್ಲ. ನಮ್ಮ ಮಾವನೇ ನನಗೆ ಸರಿ. ಮೈ ಮಾವ ಈಸ್ ಮೈ ಹೀರೋ. ಹೇ ಬಾನು, ಯು ನೋ ಮೈ ಮಾವ ಈಸ್ ಮೈ ಹೀರೋ. ಮೈ ಮಾವ ಈಸ್ ಮೈ ಹೀರೋ. ಅಯ್ಯೋ ತಲೆ ಕೆಟ್ಟೋಗ್ತೈತೆ. ಬಾನು ಒಳಗೆ ಹೋಗೋದ್ ಕಡೆ. ಹಲೋ ಪಿಂಕಿ. ಹಲೋ ಅತ್ತೆ, ನಾನು ತಲೆ ಕೆಡ್ಸ್ಕೊಂಡು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ನೀವು ಯಾಕೆ ಫೋನೇ ಮಾಡಿಲ್ಲ? ಅಯ್ಯೋ ನಾನು ಅದೇ ಟೆನ್ಷನಲ್ಲೇ ಇದ್ದೀನಿ ಕಣವಾ. ಅಲ್ಲ ಮಾವ ತೋಟಕ್ಕೆ ಹೋಗಿದ್ರ? ಹಿಂದೆ ರಶ್ಮಿನು ಬುತ್ತಿ ಕಟ್ಕೊಂಡು ಹೋದ್ಲಾ? ಇವಳೆಲ್ಲ ಇಲ್ಲಿ ತಗೊಂಡು ಅಲ್ಲಿ ಹೋಗಿ ಹೇಳಿರ್ತಾಳೆ ಅಂತ ಅನ್ಕೊಂಡ್ರೆ ಒಳ್ಳೆ ಕಾಲೇಜ್ ಹುಡುಗರಂಗೆ ಮಾವನು ಸೊಸೆನು ಕಿಲ್ಕಿಲ ಕಿಸ್ಕಿಸ ಅಂತ ನಗ ಆಡ್ಕೊಂಬತ್ತವ್ರೆ. ಅಂದ್ರೆ ರಶ್ಮಿ ಏನು ಹೇಳಿಲ್ವಾ? ಇಲ್ಲ ಕಣವಾ, ನಾನ್ ಬಾಯ್ ಬಿಟ್ಟು ಕೇಳಿದ್ದೀನಿ ಅಂತೀನಿ. ಅತ್ತೆ, ಫೋಟೋನಲ್ಲಿ ನೋಡೇ ಇಲ್ಲ ಅನ್ಸುತ್ತೆ ಅತ್ತೆ. ಅದೇಂಗವ ಹೇಳ್ತ್ಯಾ? ನೋಡಿದಿದ್ರೆ ಮಾದಪ್ಪಣ್ಣ ಬಂದು ಜಗಳ ಮಾಡ್ತಿರ್ಲಿಲ್ವಾ? ಅವನಾದ್ರೂ ಅವ್ರ ಅಣ್ಣನ್ ಕರೆಸ್ತಿರ್ಲಿಲ್ವಾ? ಹ್ಞೂ, ನೀನ್ ಹೇಳೋದು ಸರಿನೇ. ಫೋಟೋ ಇವಳು ನೋಡಿಲ್ಲ ಅಂತಂದ್ರೆ ಮತ್ತೆ ಫೋಟೋ ಎಲ್ಲಿಗೆ ಹೋಯ್ತು? ಅಯ್ಯೋ ನಂಗಂತೂ ತಲೆ ಕೆಟ್ಟು ಹೋಗ್ತೈತೆ. ಅತ್ತೆ, ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಮೋಸ್ಟ್ಲಿ ಫೋಟೋ ಹಿಂದೆ ಮುಂದೆ ಆಗಿದೆ ಅನ್ಸುತ್ತೆ. ಅವಳು ನೋಡಿಲ್ಲ ಅನ್ಸುತ್ತೆ ಅತ್ತೆ. ಇರ್ಬೋದು ನೋಡು, ನಿನ್ನಂತ ತೆಳ್ಗೆ ಬೆಳ್ಗೆ ಇರೋರ್ಗೆನೆಯ ಇಂಥವೆಲ್ಲ ಗೊತ್ತಾಗೋದು. ಅದೇನಾರ ಆಗ್ಲಿ ಹೋಗ್ಲಿ ಬಿಡತ್ಲಾಗೆ. ಒಂದ್ ಗೆಪ್ತಿಲ್ ಮಡಿಕ ನೀನೇ ನಮ್ಮ ಮನೆಗೆ ಸೊಸೆಯಾಗಿ ಬರೋದು. ಸರಿ ಅತ್ತೆ. ಬಾರು, ನೆನ್ನೆ ಗಂಟನು ಒಂಥರ ಸಂಟ, ಒಂಥರ ನೋವು. ಹೆಂಗಪ್ಪ ಏನಪ್ಪ ಈ ಮಾಸ್ತಿ ಕೊಪ್ಲವ್ರನ್ನ ನಂಬಿ ಸಂಬಂಧ ಮಾತಾಡ್ಬೋದಾ ಬ್ಯಾಡವಾ ಅಂತಲ್ಲ. ಆದ್ರೆ ಯಾವಾಗ ನಮ್ಮ ಮಾವ ಒಳ್ಳೆ ಸಂಬಂಧ ಅಂದ್ಬಿಟ್ರು, ನಂಗೆ ಅದು ಏಟ್ ಖುಷಿ ಆಗ್ಬಿಡ್ತು ಅಂದ್ರೆ ಪಾರು, ಖುಷಿಗೆ ನಂಗೆ ಇವತ್ತು ನಿದ್ದೆ ಬರೋದೇ ಅನುಮಾನ. ಆದರೂ ಇಷ್ಟು ಒಳ್ಳೆ ಗಂಡು ಸಿಕ್ಕಿದ್ದಾನೆ ಅಂದಮೇಲೆ ನಮ್ಮಪ್ಪ ಈ ಸಂಬಂಧನ ಬೇಡ ಅನ್ಬೇಕಿತ್ತಲ್ವಾ? ಹಿಂಗೆ ಒಪ್ಕೊಂಡ್ಬಿಟ್ರು. ಬಿಡ್ತು ಅನ್ನು ಪಾರು, ನಿಂಗೆ ನಮ್ಮ ಮಾವನ ಬಗ್ಗೆ ಗೊತ್ತಿಲ್ಲ. ಈಗ ನಾನು ಅದೇ ಮಾತು ಹೇಳ್ತೀನಿ, ನಿನಗೆ ನಿನ್ನ ಮಾವನ ಬಗ್ಗೆ ಗೊತ್ತಿಲ್ಲ. ನಿನ್ಗೆ ಎಷ್ಟು ಸತಿ ಹೇಳಿಲ್ಲ ಬೆಡ್ರೂಮ್ವರೆಗೂ ನಮ್ಮ ಅಪ್ಪನ ವಿಷಯ ತರಬೇಡ ಅಂತ? ಅದಂಗಲ್ಲ ಪಾರು, ನಿಂಗೊಂದು ವಿಷಯ ಗೊತ್ತಾ? ಮಾವ ಮೊದಲು ಈ ಸಂಬಂಧನ ಬೇಡ ಅಂತಾನೆ ಅಂದಿದ್ರು. ಮಾವ ಗಂಡು ಸೋಮೇಗೌಡ ಅನ್ಕೊಂಡು ಈ ಸಂಬಂಧನ ಬೇಡ ಅಂದಿದ್ರು. ಯಾವಾಗ ಮಾವನಿಗೆ ಮನುಗೌಡ್ರ ಗಂಡು ಅಂತ ಗೊತ್ತಾಯ್ತು, ಖುಷಿ ಪಟ್ಬಿಟ್ರು. ಹುಡುಗ ತ್ಯಾವ್ರಿದ್ದಂಗೆ ಅಂತ ಹೇಳಿದ್ರು. ಪಾರು, ನಂಗೇನೇನು ಬೇಕಾಗಿಲ್ಲ ಪಾರು, ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೊಡ್ಬೋದು. ಏನಂದ್ಯಾ? ಒಳ್ಳೆತನಕ್ಕೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ಮಾವ. ಆದರೂ ನಿನಗೆ ನಮ್ಮಪ್ಪ ಹೇಳದೆ ಒಫಿಷಿಯಲ್ ಅನೌನ್ಸ್ಮೆಂಟ್ ಅಂತ ಅನ್ಸ್ಬೋದೇನೋ. ಏನಾದರೂ ಅದು ನಮ್ಮ ರಾಣಿ ಇಷ್ಟಪಟ್ಟು ಗಂಡು ಸಿಕ್ಕಿದ್ರೆ ಸಾಕು ಅಷ್ಟೇ. ಸರಿ, ಒಂದು ನಿಮಿಷ ಇರೋ. ಇಟ್ಕೋ. ಹತ್ರ ಬಾ. ಪಾಪವ ನಾನೇ ತಿನ್ಬಿಡಲ್ಲ ನೀನ. ನಗು ಯಾಕೆ ಪಾರು? ನಗು ಮಾವ. ಪಾರು, ಈ ಫೋಟೋ ತಗೊಂಡು ಏನ್ ಮಾಡಿಯಾ? ನಾನು ಇದನ್ನ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ. ಓ, ಆ ರೀಲ್ಸ್ ಪಾಲ್ಸು ಅಂತಾನೆ ಹೇಳ್ತಾರಲ್ಲ ಅದಕ್ಕ? ಕ್ಯಾಪ್ಷನ್ ಏನಾಗ್ತದೆ ನಿನಗೆ ಗೊತ್ತಾ? ಕಾಡುವಂತ ಹುಡುಗನಲ್ಲ, ನೀಡುವಂತ ಹುಡುಗ. ಬೇಡಿದರೆ ಇವನನ್ನೇ ಬೇಡುವೆ, ಸತ್ತರೆ
ಇವನ ಜೊತೆಗೆ ಸಾಯಿ. ಥೋ ಬಿಡ್ತು ಅನ್ನ ಪಾರ ಸಹಾಯ ಮಾತಲ್ಲ ಯಾಕೆ ಇವಾಗ? ಏ ಫೀಲ್ ಮಾವ, ಫೀಲ್ ಮಾಡ್ಕೊ ಅಂದ್ರೆ ಇದೇನೋ ಬೇರೆ ಥರ ಫೀಲ್ ಮಾಡ್ಕೋತಿಯಲ್ಲ. ರಸಿಕ ಆಗು ಮಾವ, ರಸಿಕ. ರಸಿಕ ಯಾವಾಗ ಆಗ್ಬೇಕು ಅವಾಗ ಆಯ್ತೀನಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಂಗೊಂದು ಆಸೆ ಇದೆ ಪಾರ, ಹೇಳ. ಹೇಳು. ನೀನೀಗ ಫೋಟೋ ತಗೊಂಡಲ್ಲ, ಹಂಗೆಯ ನನ್ನ ತಂಗಿರ ಮದುವೆ ಎಲ್ಲ ಆದ್ಮ್ಯಾಕೆ ನಾನು, ನೀನು, ನಮ್ಮ ಅಪ್ಪಯ್ಯ, ನಮ್ಮ ತಂಗಿರ ಗಂಡಂದ್ರು, ಅವ್ರ ಮಕ್ಕಳು ಎಲ್ಲರೂ ಸೇರ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ತಗೋಬೇಕು. ಅದೇ ನನ್ನ ಆಸೆ. ಎಲ್ರೂ ಹೇಳ್ತೀಯ, ಆದರೆ ಅತ್ತೆ ಹೆಸರೊಂದು ಮಾತ್ರ ಹೇಳಲ್ಲ. ನಿನ್ನ ತಾಯಿ ಬಂದ್ರೇ ಇದು ಫುಲ್ ಫ್ಯಾಮಿಲಿ ಅಂತ ಆಗೋದು ಮಾವ. ಅವ್ರನ್ನ ಕರ್ಕೊಂಡು ಬಂದು ನಿನ್ನ ಕುಟುಂಬನ ಒಂದು ಮಾಡೇ ಮಾಡ್ತೀನಿ. ಇದೇ ನನ್ನ ಗುರಿ ಮಾವ. ಫ್ಯಾಮಿಲಿ ಫೋಟೋ ಆಸೆನ ನಾನು ಕಂಪ್ಲೀಟ್ ಮಾಡ್ತೀನಿ. ಓಕೆ?